ಫುಲ್ ಗಾವಲಾಗಿರ್ತದೆ. ಒಬ್ಬ ಕಡಿಕೋರ್ದ ಹಿಂಗೆ ಶೀಟ್ ಒಗಿತಾನ, ಅದು ಕಾಡಿ ಬೆಂಕಿ ಎತ್ತದಂಗೆ ಆಗಿರ್ತದೆ. ಆ ಇರುವೆ ಮ್ಯಾಗ ಒಂದು ಸಣ್ಣದಲ್ಲಿ ಸಕ್ಕರೆ ಇಟ್ಕೊಂಡು ಕೇಶ್ ಮುಂದೆ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ ಅವ್ರೆಲ್ಲರೂ ಕುತ್ಕೊಂಡು. ಕೊನೆಗೆ ಎಲ್ಲೆಲ್ಲ ಏನೋ ಆಗಿ ಬಂದು ಕೇಶ್ ಅವ್ರ ಅಪ್ಪನ ತಾಟ್ನ್ಯಾಗ ಬಂದು ನೂಡಲ್ಸ್ ತಿಂತಿರ್ತಾನೆ, ಚಮಚೆಲ್ಲ ಬಂದಿರ್ತಾವ ಎಲ್ಲ. ಅವ್ನು ಹುಚ್ಚಿಟ್ಟು ಹುಡ್ಕಾಡ್ತಿರ್ತಾನ, ಅವ ಗಾಡಿ ತಿಲ್ಲೋದು ಅಂತ ಅವ್ನು ಗೊತ್ತಾಗಿತ್ತು ಇದರಿಂದನೇ ಆಗಿದೆ ಅಂತ. ಕೊನೆಗೆ ಲಾಸ್ಟ್ ಮೂಮೆಂಟ್ ನೋಡ್ಬೇಕು, ಆ ಸ್ಕೂಲ್ನ್ಯಾಗ ಒಳಗ್ ಓಡಾಡ್ತಿರ್ತಾವ ಹುಡುಗರು, ಇವ ಅಲ್ಲಿ ಬಾಯಿಗೆ ಹಾಕ್ತಿರ್ತಾನೆ ನೋಡ್ಬೇಕು. ಅವಾಗ ಅಲ್ಲಿ ಸಿಗ್ತದ ಅವನಿಗೆ ಕ್ಲೂ ಸಿಗುತ್ತೆ. ಸೊ ಬ್ಯೂಟಿಫುಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅಷ್ಟಿದೆ. ಇವತ್ತೆಲ್ಲ ನೀವು ಹೊರ ಹೋಗಿದ್ದೀರಿ. ಎನಿಹೌ ಟೈಮ್ ಇಸ್ ಟೂ ಶಾರ್ಟ್. ಬಹಳ ಚೆನ್ನಾಗಿದೆ ಮಕ್ಕಳು ಮಾಡಿದಿರಿ ಅಂತ ಹೇಳಿದಿರಿ. ನಿಮ್ಮಿಂದ ಇನ್ನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನಷ್ಟು ಬೆಳೀಲಿ, ಬಟ್ ನಿಮ್ಮ ಇಂಟೆಲಿಜೆನ್ಸ್ ಅದರಿಂದ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ, ಒಳ್ಳೆ ಪ್ರೋಗ್ರಾಮ್ ಬಾಬಾನಗರ್ ಸರ್ ಅಂದ್ರೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಲಿಕ್ಕೆ ಮತ್ತು ಜೊತೆಗೆ ಒಳ್ಳೆ ವಿಜ್ಞಾನ ಉಪನ್ಯಾಸಕರವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜಜ್ಮೆಂಟ್ ಇವತ್ತು ಸ್ಪರ್ಧೆ ಮಾಡೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಸೆಕೆಂಡ್ ತೊಟ್ಟಿಗೆ ವಿದ್ಯಾರ್ಥಿ ನಾವು ಹೇಳುವಂತ ಮಾತು ಅಕ್ಕನೇ ಹೇಳಿದ್ರು, ಯಾರೇ ಬರಲಿ ಸ್ಟೇಟ್ ಅಲ್ಲಿ ಚೆನ್ನಾಗಿ ಮಾಡ್ಲಿ ಅಂತ ನಾವು ಹೇಳ್ಬೇಕಾಗಿತ್ತು. ಅವ್ರಿಗೆ ನೀವು ಒಪ್ಕೊಂತಿದ್ದಾರೆ ಅಂದ್ರೆ ಅದು ಅಪ್ಪ ಸೋಲು ಗೆಲುವು ಇರೋದೇ ಅದು. ಅದ ಸೋಲ ಗೆಲುವು ಹಂಗೆ ಮುಂದೆ ಓಡ್ತಿರ್ಬೇಕು, ನೀವು ಬೆನ್ನ ಹತ್ತಿರ್ಬೇಕಾದ್ರೆ ಬಿಡಬಾರ್ದು ಅಂತ ತಿಳ್ಕೊಂಡು ಸೋಲುಗಳಿರ್ಬೇಕು. ಅದಕ್ಕೆ ಯಾರಾದ್ರೂ ಹೋದ್ರು ಸಹಿತ ನಮ್ಮ ಜಿಲ್ಲೆಯನ್ನು ಒಬ್ಬ ಒಳ್ಳೆ ವಿದ್ಯಾರ್ಥಿ ರಿಪ್ರೆಸೆಂಟ್ ಮಾಡಬೇಕು ಸ್ಟೇಟ್ ಅಲ್ಲಿ ಅಂತಕ್ಕಂಥದ್ದು ಭಾವನೆ ನಿಮ್ಮಲ್ಲಿ ಅದಲ್ಲ. ಬಹುತೇಕ ನನಗೆ ನಿಮ್ಮ ಆ ಬುದ್ಧಿವಂತಿಕೆಗೆ ಅಂತಕ್ಕಂಥ ಹೇಳಿ ಯಾರೇ ಹೋಗ್ಲಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.